ಹಾ 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 ಓಕೆ ಓಕೆ ಆಯ್ತು ಸರ್ ಬನ್ನಿ ಓಕೆ 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 ಈ ಊರಿಗೆ ಮಲ್ಲೇಶಪ್ಪ ಸಾವುಕಾರ ನಾನೇ ಮನೆಯಲ್ಲಿ ಅಧಿಕಾರ ಕಾಕಿಪತಿ ಕಾಕಿಪತಿ ಕಾಕಿ ಕಾಕಿಪತಿ ನಮ್ಮ ಮಗಳಾದ ಶಶಿರೇಖವಳ ಮದುವೆ ಅತಿ ವಿಜೃಂಭಣೆಯಿಂದಾಗಬೇಕು. ಮೇಲಾಗಿ ನನಗೊಬ್ಬಳೇ ಒಬ್ಬಳು ಮಗಳಿರುತ್ತಾಳೆ. ಆದ್ರೂ ಸಿಕ್ಕಾಪಟ್ಟೆ ಆಸ್ತಿ ನನಗೆ. ಹೆಚ್ಚಿನ ಜವಾಬ್ದಾರಿ ನಿನಗೆ ಬಿಟ್ಟುಕೊಟ್ಟು. ಏನಾಗ್ರಲ್ರಿ ಈ ಮದುವೆ ಕ್ಯಾನ್ಸಲ್ ರೀ. ಆದ್ರ ನಂದೊಂದು ಮಾತು ನೋಡ್ರಿ ಧನ್ಯರ. ಏನಪ್ಪಾ ನೀ ಸುಮ್ಮನೆ ಇರೋ ಬಗ್ಗೆ ಮನುಷ್ಯನ ಅಲ್ಲ. ನೋಡ್ರಿ ನಮ್ಮ ಶಶಿರೇಖಮ್ಮನವರ ಯಾವ್ಯಾವ ಗುಡಿಗೆ ಬೇಡ್ಕೊಂಡು ಹಾಡ್ದಿರಲ್ಲ, ಈಗ ನಮ್ಮ ಶಶಿರೇಖಮ್ಮನವರ ಮದುವೆ ಮನಿ ಮುಂದೆ ಕ್ಯಾನ್ಸಲ್. ಬಾದಾಮಿ ಬನಶಂಕರಿ ಗುಡಿಯಾಗ ಸ್ಯಾಂಕ್ಷನ್ ಮಾಡಿವಿ ನೋಡ್ರಿ ಧನ್ಯರ. ಕಾಕಿಪತಿ ಈ ವಿಚಾರವನ್ನು ಶಶಿರೇಖ ಕೇಳೋದು ಒಳ್ಳೇದಲ್ಲವೇ? ಅವನ ಬಾಯಿಲಿಂದ ಏನು ಬರ್ತದೋ ಹಾಗೆ ಮಾಡೋಣ. ಆಗಲಿ ಆಗಲಿ ಧನ್ಯರ. ಶಶಿರೇಖ ಯಾಕಪ್ಪಾಜಿ, ಯಾಕೆ ನನ್ನ ಕೂಗಿ ಕರೆದಿದ್ದು? ನೋಡಮ್ಮ, ನಿನ್ನ ಮದುವೆ ನಮ್ಮ ಮನೆ ಮುಂದೆ ಮಾಡ್ಬೇಕಂತೇಳಿ ಲೆಟರ್ ಬರೆದು ಕೊಟ್ಟಿದ್ದೆ. ಅದಕ್ಕಾಗಿ ನೋಡ್ರಮ್ಮರ, ನಿಮ್ಮ ಮದುವೆ ನಮ್ಮೂರಾಗ ಕ್ಯಾನ್ಸಲ್ ಮಾಡೇವಿ, ಬಾದಾಮಿ ಬನಶಂಕರಿ ಗುಡಿಯಾಗ ಸ್ಯಾಂಕ್ಷನ್ ಮಾಡೇವಿ. ಇದಕ್ಕೆ ನೀವೇನಂತೀರಿ? ಯಾಕಪ್ಪಾಜಿ ಈ ರೀತಿ ನನ್ನ ಕೇಳ್ತಾ ಇದ್ಯಾ? ನಿನ್ನ ಅಭಿಪ್ರಾಯ ಏನಿದೆಯೋ ನನ್ನ ಅಭಿಪ್ರಾಯವೂ ಅದೇ. ಅಮ್ಮ, ನೀನು ಹುಟ್ಟಿದ ಈ ಗ್ರಾಮ ದೇವತೆ ಎಲ್ಲಮ್ಮ ಪ್ರಸಾದಲಿದ್ದ. ಅದಕ್ಕಾಗಿ ಕಾಕಿಪತಿ ಹಾಗೆ ಕೇಳ್ತಾನಮ್ಮ. ಹೌದ್ರಿ ಅವರ, ನಮ್ ದೊಡ್ಡ ಅವರಲ್ಲ, ನಿಮ್ಮ ಸಿಕ್ ದೇವ್ರಿಗೆ ಬೇಡ್ಕೊಂಡು ಆಡ್ತಾರ. ಅದಕ್ಕ ಈ ನಮನಿ ಅದಿರಿ. ಅದಕ್ಕ ನೀವು ಏನಂತ ನಿಮ್ ಮಾತು ತಿರಸ್ಕರಿಸ್ಕೋಬಾಡ್ರಿ, ದಯವಿಟ್ಟು ಒಪ್ಕೊಂಡ್ಬಿಡ್ರಿ ಅವರ. ಆಯ್ತು, ನಿನ್ನ ಇಚ್ಛೆ ಇದ್ದಂತೆ ಆಗಲಿ. ಕಾಕಿಪತಿ, ನಾನು ಒಂದಿಷ್ಟು ಬ್ಯಾಂಕಿಗೆ ಹೋಗಿ ಬರ್ತೀನಿ. ನೀನು ಪ್ರಿಂಟಿನ ಪ್ರೆಸ್ಸಿಗೆ ಹೋಗಿ ಲಗ್ನ ಪತ್ರ ಮೆಟಲ್ ಬರೆದು ಕೊಟ್ಟು ಬಾ. ಹಾಗೆ ಬರುವಾಗ ಚಳಿಗೆ ಬಸವರಾಜಗ, ಬರಡಿಗೆ ಸಿದ್ದಣ್ಣಗ, ಮಂದಿ ಭೀಮಣ್ಣಗ, ನಿಂಗನಗೌಡಗ ಹೇಳಿ ಬಾರಪ್ಪ. ನಮ್ಮ ಮನೆಗೆ ಈ ದಿನ ಹಳ್ಳಿಯವರು ಬರ್ತಾರೆ. ನೀ ಮನೆಯಲ್ಲೇ ಇರೋ, ನಿನ್ನ ಬರ್ತೀನಿ. ಆಯ್ತು ಅಪ್ಪಾಜಿ. ಸಾವುಕಾರ ಹೋಯ್ ಬಾ, ಜಲ್ದಿ ಹೋಯ್ ಬರ್ರಿ. ನಾನು ಸ್ವಲ್ಪ ದೌಡ್ ಹೋಗಿ ಬಂದು ಬಿಡ್ತೀನಿ. ಕಾಕಿಪತಿ, ಬಾರಿ ಬಾರಿ ಕ್ಯಾನ್ಸರ್ ಅಂತ ಸಂಶಯ ಹೇಳ್ತಾ ಇದ್ದೀನ. ಅದೊಂದು ದೊಡ್ಡ ಕಥೆ. ಅದು ಏನ್ ಕೇಳ್ತೀರಿ ಹೇಳ್ರಿ. ಅದೇನು ಅಂತದೇನು ಅದರಲ್ಲಿ? ನೋಡ್ರಿ ಅವರ, ಅಪ್ಪರು ನಾವು ಕೂಡಿ ಒಂದ್ ಹತ್ತಿ ಅರಳಿ ವ್ಯಾಪಾರಕ್ಕೆ ಹೋಗಿದ್ದೀವಿ. ಒಂದು ವಕಾರದಾಗ ನಮಗ ಕಂಪನಿಗೆ ಒಂದು ನಮೂನಿ ಬಿದ್ದಿತ್ರಿ. ಅಲ್ಲಿ ರೇಟಿಗಾಗಿ ನೋಡ್ರಿ ಅವರ, ಕ್ವಿಂಟಲ್ಗೆ 500 ಅಂದ್ರಿ, ನಾನು 600 ಅಂದಿನ್ರಿ. ಅವ್ರು 700 ಅನ್ಬೇಕ. ನಾನ ಸುಮ್ಮ ನಿಂತಿರ ಮಗನೇ
800 ಅಂದಿನ್ರಿ. ಅವಾಗ ಅಪ್ಪರ ಸಿಟ್ಟಿಗೆ ಕಾಕಿ ಅಂತಂದ್ರಿ. ಅವಾಗ ನಾನೇನಂದಿನಿ ಗೊತ್ತನ್ರಿ, ಕ್ಯಾನ್ಸಲ್ ಅಂದ್ರಿ. ಅಂತೂ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಅಪ್ಪಾಜಿಗೆ ಲಾಭ ಮಾಡಿದ್ದೀಯಲ್ಲ, ಅಷ್ಟೇ ಸಾಕು ಬಿಡು. ಹೌದಲ್ಲ ಯವ್ವ, ನನಗ್ ಗೊತ್ತಾಗ್ತದ್ರಿ. ನನಗ ಬಾಳ ಅವ್ರ ಕೆಲಸ. ಬರ್ತೀನ್ರಿ. ಆಯ್ತು ಹೋಗಿ ಬನ್ನಿ, ಬಾ ಅನ್ಕೊಂಡ್ರಿ ಮಾತಾಡಿ. ನಡೀಲ್ರಿ, ನಡ್ರಿ ಅಂದ್ರ ಬರ್ತೀನಿ. ರಾಧಾ, ಏ ರಾಧಾ, ಏ ರಾಧಾ, ಒಳಗಡೆ ಏನ್ ಮಾಡ್ತಾ ಇದೀಯಾ? ಹಿಂಗ್ಯಾಕ್ ಹೇಳ್ತೀರಿ? ಒಳಗ ದೊಡ್ಡ ದನ ರೈತಲ್ರಿ, ಇವತ್ತ ಅಪ್ಪರ್ ಬರ್ತಾರ ಅಂತ ಹೇಳಿದ್ರ, ಅದಕ್ಕ ಜಿಲೇಬಿ ಮಾಡಾಕತ್ತಿದ್ದೆ. ಹೌದ್ರಿ, ನೀವೇನ್ರಿ? ಹೌದು, ಇವತ್ತ ನೀವು ಅಪ್ಪರ್ ಕೂಡಿ ಊಟ ಮಾಡ್ರಿ, ನಾ ನಿಮಗ ಊಟಕ್ ಬಡಿಸ್ತೀನಿ. ಯಾರು ಅವರ ಏನಂತ? ಚೀ ಹೋಗೆ, ಯಾವಾಗ್ಲೂ ಇದೇ ಹುಡುಗಾಟ ನಿನಗೆ. ಯಾಕ್ರಿ ಅವರ ಹಿಂಗ ಯಾಕಂತೀರಿ? ನಾ ಏನ್ ತಪ್ಪ ಮಾತಾಡೇನ್ರಿ? ನೀವ್ ಯಾಕಷ್ಟು ನಾಸ್ತೀರಿ? ಅವರ ಒಂದ್ ಕೆಲಸ ಮಾಡ್ರಿ, ನೀವು ಒಂದು ಕರ್ಕಿ ಹೊಲ ಇಡ್ರಿ, ಅಪ್ಪಾರ ನೀವು ಕೂಡಿ ನೀವು ಓಲ್ಡ್ ಹೋರ್ ಯಾರಿ ಅಪ್ಪಾರ ನಿಮ್ ಹಿಂದಿಂದ ಹಿಡ್ಕೊಂತ ಬರ್ತಾರ. ನಾ ಏನ್ ಮಾಡ್ತೀನಿ, ಬರ್ತೀನಿ. ಏ ಸುಮ್ನೆ ಹೋಗೆ. ಏನಿವಳ ಸೌಂದರ್ಯ! ಆ ರಂಭಾ ಓರ್ವಶಿ ದರಗಿಡಿದಂತಾಯ್ತಲ್ಲ ಎನ್ನ ಮನ. ಆರತಿಯೇ ದರಗಿಡಿದಂತೆ,
ರಾಧಾ ಹೇ ರಾಧಾ ನಿಂತಿಕೋ ನಾನು ಬರುತ್ತೇನೆ ಬರ್ರಿ ಅಪ್ಪರ ಅವ್ರ ನಿಮ್ಮನ್ನ ನೋಡಿ ನಾಚ್ಕೊಂತ ಒಳ ಹೋಗ್ಯಾರಿ ಹೌದ್ರಿ ಈಗ ಬಂದ್ರೇನ್ರಿ ಮತ್ತೆ ಒಂದು ಹಾಗೆ ಮನೆಯಲ್ಲಿ ಮಾವನರವಿಲ್ಲವೇನು? ಇಲ್ರಿ ಈಗ ಎಲ್ರು ಬ್ಯಾಂಕಿಗೆ ಹೋಗ್ಯಾರಿ ಅಪ್ಪರ ಕುಂದ್ರಿ ಚಾ ತರ್ತೀನಿ ಅವರ ಅವರ ವಿಕ್ರಮ್ ತಾವು ಕಿಶನ್, ನಾನೀಗ ವಿಕ್ರಮನಲ್ಲ, ಚಿಕ್ಕಣ್ಣ. ಸುಳ್ಳು, ನೀನು ಬ್ಲ್ಯಾಕ್ ಮಾರ್ಕೆಟ್ ವಿಕ್ರಮ್ ಅಲ್ಲ, ಶ್ರೀಮಂತ ಮಲ್ಲೇಶಪ್ಪನ ಹಳಿಯ ಶಶಿರೇಖಳ ಗಂಡ ತಿಳಿದ್ದೆ. ತೂ ಬಂಡ. ಬ್ಲ್ಯಾಕ್ ಮಾಡೋದಕ್ಕೂ ಒಂದು ಇತಿ ಮಿತಿ ಇರಬೇಕು. ಕೊನೆಗೂ ಇಂಥ ವ್ಯವಹಾರದಲ್ಲಿ ಮೋಸ ಮಾಡೋದಲ್ಲದೆ ಇಂಥ ಒಳ್ಳೆಯ ಮನೆತನ ಸುರಿಯಲು ಮುಂದಾದೆಯಾ? ನೀನೇ ಅಂತ ಮೊದಲೇ ಗೊತ್ತಿದ್ದರೆ, ನಾನೇ ಅಂತ ತಿಳಿದಿದ್ದರೆ ಸಂಬಂಧವನ್ನೇ ಕಡಿದು ಹಾಕಿಬಿಡುತ್ತಿದ್ದೆ. ಕಿಶನ್, ಯಾರ ಎದುರಿನಲ್ಲಿ ನಿಂತು ಏನು ಮಾತನಾಡುತ್ತಿರುವುದು ಎಚ್ಚರವಿದೆ ತಾನೇ? ನೀನು ಯಾರು ಎಂಬುದು ನನಗೆ ಹೇಳಬೇಕಾಗಿಲ್ಲ. ನೀನು ಯಾರು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬಳಿ ಕೆಲಸ ಮಾಡುವಾಗ ನೀನು ಯಾರಂತ ನಾನು ತಿಳಿದುಕೊಂಡಿರುವೆ. ನೀನು ಎಷ್ಟೋ ಅಬಲೆಯ ಪ್ರಾಣ ಮಯೂರಿ ಮೇಲಾಗಿ ಬ್ಲ್ಯಾಕ್ ಮಾಡುವ ಬ್ಲ್ಯಾಕ್ ಮುಖಂಡ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಯ್! ಕಿಶನ್, ಚಿಕ್ಕಣ್ಣ ಎಂಬುದು ಹೇಗೆ ಇರುವುದು ನಿನಗೆ ತಿಳಿದಿಲ್ಲ. ಈ ಚಿಕ್ಕಣ್ಣನ ಹಾದಿಯಲ್ಲಿ ಯಾವನಾದರೂ ಅಡ್ಡ ಬಂದರೆ ಈ ಚಿಕ್ಕಣ್ಣನ ಚೂರು ಎದಗೆ ನಡುತ್ತೀನಿ ಅಂತೂ ನಿನಗೆ ಹೇಳಬೇಕಾಗಿಲ್ಲ. ನೀನೊಬ್ಬ ದುಡಿದು ತಿನ್ನುವ ಭಿಕಾರಿ, ನನ್ನ ಗಡುವಿಗೆ ಬಾರದೆ ನಿನ್ನಷ್ಟರಲ್ಲಿ ನೀನೇ ಬಿದ್ದುಕೋ. ಇಲ್ಲದಿದ್ದರೆ ಮದುವೆ ಮುಗಿದೊಳಗಾಗಿ ನಿನ್ನ ಹಣ ಯಮಲೋಕ ಸೇರುವುದು ಖಂಡಿತ. ಬಲವತ್ತರ. ಹೌದು ವಿಕ್ರಮ್, ನೀನು ಹೇಳೋ ಮಾತು ಸತ್ಯ. ನಾನೊಬ್ಬ ಹೊಟ್ಟೆ ಪಾಡಿಗಾಗಿ ದುಡಿದು ತಿನ್ನುವ ಬಡ ಭಿಕಾರಿ. ನನಗೇಕೆ ಬೇಕ್ರಿ ನರಿ ಊರಿಗಳ ಜೊತೆ ಗುದ್ದಾಡಿ ಮೈ ಸುಟ್ಟುಕೊಳ್ಳುವ ಎಂಬಂತೆ ಶ್ರೀಮಂತರ ಸಂಘದಿಂದ ದೂರ ಇರುವುದೇ ಒಳ್ಳೆಯದು. ಬಡವರಿಗೆ ಬಡವರೇ ಆಧಾರ ವಿನಃ ಶ್ರೀಮಂತರೆಂದಿಗೂ ಆಗಲಾರರು. ಆದರೂ ವಿಕ್ರಮ್ ಸಾವ್ಕಾರೆ, ನೀವಿಂತ ಮೋಸ ಮಾಡಬಾರ್ದಾಗಿತ್ತು. ಲೇ ಕಿಶನ್, ಮೊದಲು ವಿಕ್ರಮನೆಂಬ ಶಬ್ದವನ್ನು ದೂರ ಇಡು. ನಾನೀಗ ವಿಕ್ರಮನಲ್ಲ, ಶ್ರೀಮಂತ ಮಲ್ಲೇಶಪ್ಪನ ಅಳಿಯ ಶಶಿರೇಖಳ ಗಂಡ ತಿಳಿದ್ದೆ. ಆಗಲೇ ಚಿಕ್ಕಣ್ಣನವರೇ, ದೊಡ್ಡವರ ದಬ್ಬಾಳಿಕೆ ಎಲ್ಲಿವರೆಗೆ ನಡೆಯುತ್ತೆ ನಡೆಯಲಿ. ಆಕಾಶದಲ್ಲಿ ಹಾರಾಡುವ ಗಾಳಿಪಟ ಒಂದಲ್ಲ ಒಂದಿನ ಈ ಭೂಮಿಗೆ ಇಳಿಯಲೇಬೇಕು. ಕಿಶನ್, ನನ್ನ ಮದುವೆ ಮುಗಿದೊಳಗಾಗಿ ನೀನು ನಿಮ್ಮ ಸೌಕಾರನಿಗೆ ನಾನು ವಿಕ್ರಮನೆಂದು ತಿಳಿದುಕೊಡುದು. ಒಂದು ವೇಳೆ ತಿಳಿದರೆ ನಿನ್ನ ಹೆಣ ಯಮಲೋಕ ಸೇರಬೇಕಾಗುತ್ತದೆ. ಒಂದು ಎಚ್ಚರ. ರೀ ಕಿಶನ್ ಅವ್ರಿ ಏನ್ ಬೇಕಾಗಿತ್ತು?
ಗಾಡಿಗ್ರಿ ಡೀಸೆಲ್ ಹಾಕ್ಸಕ್ ರೊಕ್ಕ ಇಸ್ಕೊಂಬರ್ರಿ. ಆಯ್ತ್ರಿ ಬರ್ತೀನಿ. ತಗೊಂಡ್ ಬರ್ರಿ. ನೀನಿನ್ನ ಹೋಗಬಹುದು. ಹಿಮಾಲ ಸ್ಟಾರ್ ಇವೇ ಸಿಗ್ತಾವ. ಮತ್ ನೀ ಏನು ತಂದು ಕೊಟ್ಟೆ ಇಲ್ಲ ನನಗೆ ಏನ್ ಮಾಡ್ಲಾ ಅಂದ್ರೆ ಡೀಸೆಲ್ ರೊಕ್ಕ ಕೊಡ್ರಿ. ಡೀಸೆಲ್ ರೊಕ್ಕ ರೀ. ಥ್ಯಾಂಕ್ಸ್ ರೀ. ಇಂದು ಪಾಪಣ್ಣನ ಕೊಲೆ ಮಾಡಿ ಸತ್ತಿರುವವನು ಎಪ್ಪಟ್ಟಿನ ಸಹಿ ಮಾಡಿಸಿಕೊಂಡು ಅವನ ಎಣ ನಾಪತ್ತ ಮಾಡಿದ್ದಾಯ್ತಾಯ್. ನನ್ನ ಎದುರಿಸುವ ಗಂಡು ಯಾವನಿದ್ದಾನೆ ಈ ಊರಲ್ಲಿ? ಈ ಊರಲ್ಲಿ ನನ್ನದ ಅಧಿಕಾರ, ಅದು ನನ್ನದ ದರ್ಬಾರ. ಪಾಪಣ್ಣನ ಮನೆಗೆ ಯಾವನೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅದು ನನ್ನ ಕೇಳದ ಈ ಊರೊಳಗ ಬಂದದ್ದಲ್ಲದ. ಪಾಪಣ್ಣನ ಮನೆ ಬೀಗ ಮುಗಿತಾನೆ, ಅವನನ್ನು ನನ್ನ ಮನೆಗೆ ಕರೆತಾನೆ. ಒತ್ತ ಬುದ್ಧಿ ಕಲಿಸಿ ಈ ಊರ ಬಿಟ್ಟು ಹೊರಗಾಕದಿದ್ದರೆ ನನ್ನ ಹೆಸರು ಬಾತೂರ ಹುಲಿ ಚಿಕ್ಕಣ್ಣನೇ ಅಲ್ಲ. ಈ ಕಾಳಿಂಗ ಸರ್ಪದ ವಿಷಯ ಆ ಶಶಿರೇಖೆಗೇನು ಗೊತ್ತು? ಬಿಟ್ಟಾಗಲ್ಲ ಗೊತ್ತಾಗುವುದು ಇದ ಒಂದು ಕೆಟ್ಟ ಕಾಳಿಂಗ ಸರ್ಪ ಎಂದ. ದಿಲ್ ರೇ ತೋ ಚಿಕ್ಕಣ್ಣ, ದಿಲ್ ನೇರ ತೋ ಕಾಳಿಂಗ ಸರ್ಪ, ದಟ್ ಈಸ್ ಚಿಕ್ಕಣ್ಣ. ಹುಟ್ಟಿದ ಊರಿಗೆ